Well, good morning, friends. Poem Upagupta, written by Rabindranath Tagore. Let us see the introduction of the poetry. This poem is about the story of a Buddhist monk, Upagupta, a disciple of Lord Buddha, and the dancing girl of Mathura, ವಾಸವದತ್ತ. ಇಲ್ಲಿ ಒಂದು ಕತೆ ಇದೆ. ಈ ಕತೆ ಬುದ್ಧಿಸ್ಟ್ monk. ಈ ಬುದ್ಧಿಸ್ಟ್ monk ಉಪಗುಪ್ತ ಯಾರು ಅಂದ್ರೆ ಲಾರ್ಡ್ ಬುದ್ಧನ ಒಬ್ಬ ಶಿಷ್ಯ ಆಗಿರ್ತಾನೆ. ಅಲ್ಲಿ ಒಬ್ಬಳು ಡ್ಯಾನ್ಸಿಂಗ್ ಗರ್ಲ್ ಇರ್ತಾಳೆ ಮಥುರಾ ಎನ್ನುವಂತ ಸ್ಥಳದಲ್ಲಿ. ಆ ಡ್ಯಾನ್ಸಿಂಗ್ ಗರ್ಲ್ ಹೆಸರು ವಾಸವದತ್ತ ಅಂತ ಇರ್ತದೆ. ವಾಸವದತ್ತ ವಾಸ್ ಎ ಫೇಮಸ್ ಅಂಡ್ ಬ್ಯೂಟಿಫುಲ್ ಡ್ಯಾನ್ಸಿಂಗ್ ಗರ್ಲ್. ವಾಸವದತ್ತ ಎನ್ನುವಂತಹ ಏನು ಹುಡುಗಿ ಇದ್ದಳಲ್ಲ, ಅವಳು ಫೇಮಸ್ ಆಗಿರೋಕಂತಹ ಒಬ್ಬ ಡ್ಯಾನ್ಸಿಂಗ್ ಗರ್ಲ್ ಆಗಿದ್ಳು. ಶಿ ವಾಸ್ ಪ್ರೌಡ್ ಆಫ್ ಹರ್ ಬ್ಯೂಟಿ, ಯೂತ್ ಅಂಡ್ ಹರ್ ವೆಲ್ತ್. ಅವಳು ತನ್ನ ಒಂದು ಸೌಂದರ್ಯದ ಬಗ್ಗೆ ಬಹಳಷ್ಟು ಹೆಮ್ಮೆ ಪಡ್ತಿದ್ಳು. ಅವಳ ಹತ್ರ ಆಸ್ತಿ, ಹಣ, ಸಂಪತ್ತು ಎಲ್ಲ ಇತ್ತು. ಉಪಗುಪ್ತ ವಾಸ್ ಆನ್ ascetic, an epitome of kindness, wisdom and selflessness. ಇಲ್ಲಿ ಉಪಗುಪ್ತ ಬುದ್ಧನ ಒಬ್ಬ ಶಿಷ್ಯ ಆಗಿದ್ದನಲ್ಲ, ಅವನು ಒಬ್ಬ ತಪಸ್ವಿ ಆಗಿದ್ದ ಮತ್ತು ಪೂರ್ಣವಾಗಿ ದಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿ, ತುಂಬಾ ಬುದ್ಧಿವಂತ ವ್ಯಕ್ತಿ ಮತ್ತ ಸ್ವಾರ್ಥವನ್ನ ಹೊಂದಿರಲಾರದಕ್ಕಂತ ವ್ಯಕ್ತಿ ಅವನು ಆಗಿದ್ದ. ಯಾರು? ಉಪಗುಪ್ತ. ಒನ್ ಡಾರ್ಕ್ ನೈಟ್ ವೈಲ್ ವಾಕಿಂಗ್, ವಾಸವದತ್ತ ಸ್ಟಂಬಲ್ಡ್ ಓವರ್ ದ ಬಾಡಿ ಆಫ್ ಉಪಗುಪ್ತ ಹೂ ವಾಸ್ ಸ್ಲೀಪಿಂಗ್ ಆನ್ ದ ಡಸ್ಟಿ ಗ್ರೌಂಡ್. ಒಂದ್ ದಿವಸ ಉಪಗುಪ್ತ ಆ ಒಂದು ಡಸ್ಟಲ್ಲಿ ರಸ್ತೆಯ ಮೇಲೆ ಮಲಗಿರ್ತಾನೆ, ಆ ಮಥುರಾಬಾಲ್ ಪಕ್ಕದಲ್ಲಿ. ಅವತ್ತು ಕತ್ತಲೆಯ ರಾತ್ರಿ ಇರ್ತದೆ, ಡಾರ್ಕ್ ನೈಟ್. ವೈಲ್ ವಾಕಿಂಗ್ ವಾಸವದತ್ತ, ಕತ್ತಲೆ ರಾತ್ರಿಯಲ್ಲಿ ವಾಸವದತ್ತ ವಾಕಿಂಗ್ ಮಾಡುತ್ತಾ ಬರುತ್ತಿರುವಾಗ ಅವಳ ಕಾಲು ಆ ಉಪಗುಪ್ತ ಎನ್ನುವನಿಗೆ, ತಪಸ್ವಿಗೆ ಹತ್ತುತ್ತದೆ. ಉಪಗುಪ್ತ ಏನ್ ಮಾಡ್ತಿದ್ದ ಅಂದ್ರೆ ಆ ಒಂದು ಮಥುರಾಬಾಲ್ ಪಕ್ಕದ ಒಂದು ಡಸ್ಟಿ ಗ್ರೌಂಡ್ ನಲ್ಲಿ ಮಲ್ಕೊಂಡಿದ್ದ. ಅವರ ಬಗ್ಗೆ ನಾವು ಈ ಒಂದು ಸ್ಟೋರಿಯಲ್ಲಿ ನೋಡ್ತಾ ಇದ್ದೀವಿ. ನಿಮ್ಗೊತ್ತು, ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಒಂದು ಉಪಗುಪ್ತ ಎನ್ನುವಂತಹ ಪದ್ಯದ ಲೇಖಕರಾಗಿದ್ದು, ರವೀಂದ್ರನಾಥ್ ಟ್ಯಾಗೋರ್ ಅವರ ಬಗ್ಗೆ ಈ ಪದ್ಯದ ವಿವರಣೆ ನಂತರ ನೋಡೋಣ. ಉಪಗುಪ್ತ, ದ ಡಿಸೈಪಲ್ ಆಫ್ ಬುದ್ಧ, ಲೇ ಸ್ಲೀಪ್ ಆನ್ ದ ಡಸ್ಟಿ ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಉಪಗುಪ್ತ ಬುದ್ಧನ ಶಿಷ್ಯನಾಗಿದ್ದ. ಆ ಒಂದು ಎಲ್ಲಿ ಮಲ್ಕೊಂಡಿದ್ದ ಅಂದ್ರೆ ಲೇ ಸ್ಲೀಪ್ ಆನ್ ದ ಡಸ್ಟ್, ಆ ಒಂದು ಮಲ್ಕೊಂಡಿದ್ದ ಯಾವುದು? ಸಿಟಿ ವಾಲ್ ಆಫ್ ಮಥುರಾ. ಆ ಮಥುರಾ ಎನ್ನುವಂತಹ ಒಂದು ಸಿಟಿ ಗೋಡೆ ಇತ್ತು, ಅಲ್ಲಿ ಮಲ್ಕೊಂಡಿದ್ದ. ಆ ಒಂದು ಡಸ್ಟಿಯಾಗಿರುವಂತಹ ಗ್ರೌಂಡ್ ಆಗಿತ್ತು. ಲ್ಯಾಂಪ್ಸ್ ವರ್ ಆಲ್ ಔಟ್, ಡೋರ್ಸ್ ವರ್ ಆಲ್ ಸೆಟ್ ಅಂಡ್ stars were all hidden by the musky sky of August. ಆ ಒಂದು ಆಗಸ್ಟ್ ತಿಂಗಳಾಗಿತ್ತು. ಬೀದಿಯಲ್ಲಿ ಮನೆಯಲ್ಲಿರತಕ್ಕಂತಹ ಎಲ್ಲ ಲೈಟ್ಗಳು ಆಫ್ ಆಗಿಬಿಟ್ಟಿವು.
ಎಲ್ಲರ ಮನೆಯ ಬಾಗಿಲುಗಳೆಲ್ಲ ಮುಚ್ಚೋಗ್ಬಿಟ್ಟಿವು. ಮತ್ತೆ ಆಕಾಶದಲ್ಲಿರತಕ್ಕಂತಹ ನಕ್ಷತ್ರಗಳು ಎಲ್ಲ ಮಾಯವಾಗಿಬಿಟ್ಟಿವು. ಬೈ ದ ಮಸ್ಕಿ ಸ್ಕೈ ಆಫ್ ಆಗಸ್ಟ್, ಆ ಒಂದು ಕತ್ತಲೆಯ ಆ ಒಂದು ಆಗಸ್ಟ್ ತಿಂಗಳ ಅದಾಗಿತ್ತು. ಮಸ್ಕಿ ಮೀನ್ಸ್ ಡಾರ್ಕ್ ಅಂಡ್ ಅನ್ಪ್ಲೆಸೆಂಟ್, ಅಂದರೆ ಆ ಒಂದು ಕತ್ತಲು ಆವರಿಸಿಕೊಂಡಿರತಕ್ಕಂತಹ ಆ ಆಕಾಶ ಆ ಒಂದು ಆಗಸ್ಟ್ ತಿಂಗಳಿನಲ್ಲಿ ನಡೆದಿರತಕ್ಕಂತಹ ಈ ಘಟನೆಯಾಗಿತ್ತು. Whose feet were those twinkling with anklets, touching his breast of a sudden? ಆ ಒಂದು ಪಾದಗಳು ವಿತ್ ದೋಸ್ ಟ್ವಿಂಕ್ಲಿಂಗ್ ಅಂದರೆ ಇಲ್ಲಿ ಹೊಳೆಯುವಂಥದ್ದು ಅಂತ ಆಗ್ತದೆ. ಮೇಕಿಂಗ್ ಎ ಪ್ಲೆಸೆಂಟ್ ಮೆಟಾಲಿಕ್ ಸೌಂಡ್ ವಿತ್ ಆಂಕ್ಲೆಟ್ಸ್. ಆ ಒಂದು ಕಾಲಲ್ಲಿರತಕ್ಕಂತಹ ಗೆಜ್ಜೆ, ಕಾಲ್ಗೆಜ್ಜೆ ಅಂತೀವಲ್ಲ, ಅದರ ಶಬ್ದವನ್ನು ಕೇಳ್ತಾ ಇತ್ತು. ಟಚಿಂಗ್ ಹಿಸ್ ಬ್ರೆಸ್ಟ್ ಆಫ್ ಎ ಸಡನ್, ನಡೆಯುತ್ತಾ ಬರುವಾಗ ಆಕಸ್ಮಿಕವಾಗಿ ಅವಳ ಒಂದು ಕಾಲಿನ ಪಾದ ಈ ಉಪಗುಪ್ತ ಎನ್ನುವಂತಹ ತಪಸ್ವಿ ಏನು ಮಲ್ಕೊಂಡಿದ್ದನಲ್ಲ ಆ ಒಂದು ಮಥುರಾ ಸಿಟಿಯ ಒಂದು ವಾಲಿನ ಪಕ್ಕದಲ್ಲಿ ಆ ಒಂದು ಡಸ್ಟ್ ಆಗಿರಬೇಕಂತ ಗ್ರೌಂಡ್ನಲ್ಲಿ ಮಲ್ಕೊಂಡಿದ್ದನಲ್ಲ, ಅವಳ ಕಾಲು ಅವನ ಎದೆಗೆ ತಟ್ಟುತ್ತದೆ. He woke up startled and the light from a woman's lamp struck his forgiving eyes. ಅವಳ ಒಂದು ಕಾಲು ಅವನ ಎದೆಗೆ, ಅಂದರೆ ಆ ತಪಸ್ವಿ ಉಪಗುಪ್ತನ ಎದೆಗೆ ತಟ್ಟಿದಾಗ ಆಶ್ಚರ್ಯದಿಂದ ಸಡನ್ ಆಗಿ ಎದ್ದು ಬಿಟ್ಟ ಉಪಗುಪ್ತ. ಎದ್ದ ತಕ್ಷಣ ಕಣ್ಣು ತೆರೆದು ನೋಡಿದಾಗ ಒಬ್ಬಕ್ಕಿ ಹೆಣ್ಣು ಮಗಳು ಗರ್ಲ್, ಅವಳ ಹತ್ತಿರ ಕೈಯಲ್ಲಿ ಒಂದು ದೀಪ ಇತ್ತು, ಕಂದೀಲ್ ಅಂತಿರಲ್ಲ ಆ ಥರ ಒಂದು ದೀಪ ಇತ್ತು. ಲ್ಯಾಂಪ್ ಸ್ಟ್ರಕ್ ಹಿಸ್ ಫಾರ್ಗಿವಿಂಗ್ ಐಸ್, ಅವನ ಒಂದು ಕಣ್ಣಿಗೆ ಮಿಂಚು ಬಿಡ್ತು. He woke up startled and light from a woman's lamp struck his forgiving eyes. ಸಡನ್ ಆಗಿ ಅವಳ ಕೈಲಿರತಕ್ಕಂಥ ದೀಪವನ್ನು ನೋಡಿ ಅವನ ಒಂದು ಕಣ್ಣಿಗೆ ಎಫೆಕ್ಟ್ ಆಗ್ತು. ಲ್ಯಾಂಪ್ಸ್ ಸ್ಟ್ರಕ್ಸ್ ಹಿಸ್ ಫಾರ್ಗಿವಿಂಗ್ ಐಸ್, ಅವಳ ಕೈಯಲ್ಲಿ ದೀಪವನ್ನು ಹಿಡಿದುಕೊಂಡು ಬಂದು ಅವನನ್ನು ನೋಡ್ತಾ ಇದ್ದಾಗ ಅಲ್ಲಿ ಒಬ್ಬಾಕಿ ಹೆಣ್ಣ ಮಗಳು ಅಥವಾ ಗರ್ಲ್ ಕೈಯಲ್ಲಿ ಲ್ಯಾಂಪನ್ನು ಹಿಡಿದು ಅವನನ್ನು ನೋಡ್ತಿದ್ದಳು. ತಪಸ್ವಿಗೆ ಅವಳಿಗೆ ನೋಡಿದ್ದಾಗ ಅವಳ ಕಣ್ಣುಗಳು ನನ್ನನ್ನು ಕ್ಷಮಿಸು ಅಂತ ಹೇಳ್ತಾ ಇದ್ದು ತಪಸ್ವಿಗೆ. ಆ ಒಂದು ಮರೆಯಲಾರಂತಹ ಕಣ್ಣುಗಳು ಅವಳದಾಗಿದ್ದವು. ನೋಡ್ರಿ ಮತ್ತೆ ಮುಂದೆ ಏನು ಹೇಳ್ತಾರೆ. ಇಟ್ ವಾಸ್ ದ ಡಾನ್ಸಿಂಗ್ ಗರ್ಲ್. ಅವ್ರು ಯಾರಿದ್ರು? ಆ ಡಾನ್ಸಿಂಗ್ ಗರ್ಲ್ ಅಂತ ತಂದಿದ್ದೀನಲ್ಲ, ಯಾರು? ವಾಸವದತ್ತ. ಆ ಮಥುರದ ಫೇಮಸ್ ಡಾನ್ಸಿಂಗ್ ಗರ್ಲ್ ಆ್ಯಂಡ್ ಬ್ಯೂಟಿಫುಲ್ ವೆಲ್ದಿ ಗರ್ಲ್ ಅವಳಾಗಿದ್ದಳು ಅಂತ ನಾನು ನಿಮಗೆ ಹೇಳಿದ್ದೆ. ಸ್ಟೇರ್ಡ್ ವಿತ್ ಜ್ಯುವೆಲ್ಸ್, ಅವಳ ಮೈ ಮೇಲೆಲ್ಲ ಆಭರಣಗಳನ್ನು ಹಾಕ್ಕೊಂಡಿದ್ದಳು. ದಿಟ್ಟಿಸಿ ಈ ವ್ಯಕ್ತಿಯನ್ನು ಮಲಗಿದನಲ್ಲ ಉಪಗುಪ್ತ, ಆ ಒಂದು ಡಸ್ಟ್ ಆಗಿರೋಕಂತ ಗ್ರೌಂಡ್ನಲ್ಲಿ ಅವನನ್ನೇ ನೋಡ್ತಾ ಇದ್ದಳು.
wearing a play of blue mantle, drunk with the wine of her youth. ಅವರು ಕಾಲಿಗೆ ನೀಲಿ ಕಾಲ್ಗಡ್ಗವನ್ನು ತೊಟ್ಟು ಡ್ರಂಕ್ ವಿತ್ ವೈನ್ ಆಫ್ ಹರ್ ಯೂತ್. ನೋಡೋದಕ್ಕೆ ಅವಳು ಹೇಗೆ ಕಾಣಿಸ್ತಾ ಇದ್ದಳು ಅಂದರೆ, ವೇರಿಂಗ್ ಎ ಪೇಲ್ ಬ್ಲೂ ಮೆಂಟಲ್, ಬಿಳಿ ಯಾಕಾರದ ನೀಲಿ ಬಣ್ಣದ ಒಂದು ಕಾಲ್ಗೆಜ್ಜೆಯನ್ನು ತೊಟ್ಟು ಅವಳು ನೋಡೋದಕ್ಕೆ ಹೇಗಿದ್ದಳು ಅಂದರೆ, ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್. ಅವಳ ಕಣ್ಣನ್ನು ನೋಡಿದಾಗ ಏನೋ ಅವರು ಸರಾಯಿ ಕುಡಿದುಕೊಂಡು ಬಂದು ನನ್ನನ್ನು ಮೋಹಕದಿಂದ ನೋಡುತ್ತಾಳೆ ಎನ್ನುವ ಹಾಗೆ ಆ ಉಪಗುಪ್ತನಿಗೆ ಕಾಣಿಸ್ತದೆ. ಏಕೆಂದರೆ ಸೌಂದರ್ಯವತಿ, ಮೋಹಕ ನೋಟವನ್ನು ಹೊಂದಿರುವವಳು, ಯೌವನ ಅವಸ್ಥೆಯಲ್ಲಿ ಇರಬೇಕಂತಹ ಆ ಒಂದು ಸುಂದರಿ, ಅವಳ ಕಣ್ಣುಗಳಲ್ಲಿ ಯಾರಾದರೂ ಸರಾಯಿ ಕುಡಿದಾಗ ಅವರ ಕಣ್ಣುಗಳು ನಶೆಲಿ ಹಾಗೆ ಕಾಣಿಸ್ತವೆಯೋ, ಸರಾಯಿ ಕುಡಿದಾಗ ಮೋಹಕವಾಗಿ ಅವರು ಯಾವ ಥರ ಕಾಣಿಸ್ತಾರೋ ಅದೇ ರೀತಿ ಇಲ್ಲಿ ಡಾನ್ಸಿಂಗ್ ಗರ್ಲ್ ವಾಸವದತ್ತನು ಕೂಡ ಅವಳ ಕಣ್ಣುಗಳು ಮೋಹಕವಾಗಿ, ಆಕರ್ಷಕವಾಗಿ, ಅಟ್ರಾಕ್ಟ್ ಮಾಡುವ ರೀತಿಯಲ್ಲಿ ಅವಳು ಆ ಒಂದು ಸಮಯದಲ್ಲಿ ಕಾಣಿಸುತ್ತಾ ಇದ್ದಾಳೆ. She lowered her lamp and saw the young face, austerely beautiful. ಅವಳು ತನ್ನ ಒಂದು ದೀಪ ಕೈಲಿ ಹಿಡ್ಕೊಂಡು ಬಂದಿಳಲ್ಲ, ಅದು ಮೆಲ್ಲಗೆ ಕೆಳಗೆ ಇಡುತ್ತಾಳೆ. saw the young face, austerely beautiful. ಅಲ್ಲಿ ಮಲಕೊಂಡಿರುವಕ್ಕಂತಹ ವ್ಯಕ್ತಿ, ಅವನು ಕೂಡ ಯಂಗ್ ಫೇಸ್, ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿದ್ದ. ಆಸ್ಟ್ರಲಿ ಬ್ಯೂಟಿಫುಲ್ ಅಂದರೆ ರಿಫ್ಲೆಕ್ಟಿಂಗ್ ದ ಬ್ಯೂಟಿ ಆಫ್ ದ ಆಸ್ಟಿಕ್. ಅಂದರೆ ಇಲ್ಲಿ ಉಪಗುಪ್ತನೂ ಏನು ಕಡಿಮೆ ಇದ್ದಿಲ್ಲ. ಇವನು ನೋಡೋದಕ್ಕೆ ಅವನು ಹೊಳೆಯುತ್ತಿರುವಕ್ಕಂಥ ಒಂದು ಸೌಂದರ್ಯ ಆ ಒಂದು ತಪಸ್ವಿಯ ಹತ್ರ ಕಾಣ್ತಿತ್ತು. ತಪಸ್ವಿಯು ಕೂಡ ಯಂಗ ಮತ್ತು ಸುಂದರವಾಗಿರತಕ್ಕಂತಹ ಒಬ್ಬ ಬಾಲಕನ ಥರ ಆಗಿದ್ರು. ನೋಡೋಣ, ಲೆಟ್ ಅಸ್ ಸಿ. ಫಾರ್ಗಿವ್ ಮೀ ಯಂಗ್ ಆಸ್ಟಿಕ್, ಸೆಡ್ ದ ವುಮನ್. ದೀಪವನ್ನು ಹಿಡಿದುಕೊಂಡು ಬಂದು ಅವನನ್ನು ನೋಡಿ, ನನ್ನನ್ನು ಕ್ಷಮಿಸಿಬಿಡಿ ತಪಸ್ವಿಗಳೇ ಎಂದು ಆ ವಾಸವದತ್ತ ಉಪಗುಪ್ತನಿಗೆ ಕೇಳಿಕೊಳ್ಳುತ್ತಿದ್ದಾಳೆ. ಗ್ರೇಸಿಯಸ್ಲಿ ಕಮ್ ಟು ಮೈ ಹೌಸ್. ಮತ್ತೇನು ಹೇಳ್ತಿದ್ದಾಳೆ? ತುಂಬ ವಿನಯದಿಂದ ಆ ತಪಸ್ವಿಗೆ ಕೇಳ್ತಿದ್ದಾಳೆ, ಆ ಉಪಗುಪ್ತನಿಗೆ ಕೇಳ್ತಿದ್ದಾಳೆ. ಯಾರೋ ವಾಸವದತ್ತೆ ಏನಂತ ಕೇಳ್ತಿದ್ದಾಳೆ? ಗ್ರೇಸಿಯಸ್ಲಿ ಅಂದರೆ ವಿನಯವಾಗಿ, ಕಮ್ ಟು ಮೈ ಹೌಸ್, ನನ್ನ ಮನೆಗೆ ಬಾ ಎಂದು ಕರೀತಿದ್ದಾಳೆ. ಯಾರು ಕರೀತಿದ್ದಾಳೆ? ವಾಸವದತ್ತ ಎನ್ನುವಕ್ಕಂತಹ ಫೇಮಸ್ ಡಾನ್ಸಿಂಗ್ ಗರ್ಲ್, ಬ್ಯೂಟಿಫುಲ್ ಆಗಿರಬೇಕಂತಹ ಮಹಿಳೆ. ಯಾರಿಗೆ? ಉಪಗುಪ್ತ. ಉಪಗುಪ್ತ ಯಾರು? ಆ ಬುದ್ಧನ ಶಿಷ್ಯನಿಗೆ. ಏನು ಮಲ್ಕೊಂಡಿದ್ದೀನಲ್ಲ ಮಥುರಾ ಗೌಡಿಯ ಪಕ್ಕದಲ್ಲಿ ಆ ಒಂದು ಡಸ್ಟಿ ಗ್ರೌಂಡ್ನಲ್ಲಿ, ಅವನನ್ನು ನೋಡಿ ಕೇಳ್ತಿದ್ದಾಳೆ. ಏನು ಹೇಳ್ತಿದ್ದಾಳೆ ನೋಡಿ? ಗ್ರೇಸಿಯಸ್ಲಿ ಅಂದರೆ ಬಹಳ ವಿನಯದಿಂದ, ಕಮ್ ಟು ಮೈ ಹೋಮ್, ಬಹಳ ವಿನಯದಿಂದ ನನ್ನ ಮನೆಗೆ ಬಾ ಅಂತ ಯಾರು ಕರೀತಾ ಇದ್ದಾರೆ? ಇಲ್ಲಿ
ವಾಸವದತ್ತ ಎನ್ನುವಕ್ಕಂಥ ಡಾನ್ಸಿಂಗ್ ಗರ್ಲ್ ಉಪಗುಪ್ತನಿಗೆ ಅಥವಾ ಆ ಒಂದು ಸನ್ಯಾಸಿ ತಪಸ್ವಿ ಏನಿದನಲ್ಲ ಅವನಿಗೆ ಕರೀತಾ ಇದ್ದಾಳೆ. ದ ಡಸ್ಟಿ ಅರ್ತ್ ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು. ಈ ಡಸ್ಟ್ ಆಗಿರಬೇಕಂತಹ, ಈ ಧೂಳು ಹೊಂದಿರಬೇಕಂತಹ ಈ ಜಾಗ ನಿನಗೆ ಸರಿ ಅನಿಸ್ತಾ ಇಲ್ಲ. ಅದಕ್ಕೆ ನೀನು ಏನು ಮಾಡಬೇಕು, ನನ್ನ ಜೊತೆಯಲ್ಲಿ ಬಾ, ನಿನಗೆ ಕರ್ಕೊಂಡು ಹೋಗ್ತೀನಿ ಅಂತ ವಾಸವದತ್ತೆ ಯಾರಿಗೆ, ತಪಸ್ವಿಯಾದಂತಹ ಉಪಗುಪ್ತನಿಗೆ ಹೇಳುತ್ತಾ ಇದ್ದಾಳೆ. ದ ಯಂಗ್ ಅಸ್ಟಿಕ್ ಅನ್ಸರ್ಡ್ ವುಮನ್ ಗೋ ಆನ್ ಯುವರ್ ವೇ. ಆ ತರುಣನಾಗಿರಬೇಕಂತಹ ಆ ತಪಸ್ವಿ ಹೇಳ್ತಿದ್ದಾನೆ, ಏ ಹೆಣ್ಣು ಮಗಳೇ, ನೀನು ನಿನ್ನ ದಾರಿ ಹಿಡ್ಕೊಂಡು ನೀನು ಹೋಗು ಅಂತ ತಪಸ್ವಿ ಆ ವಾಸವದತ್ತಳಿಗೆ ಹೇಳುತ್ತಾ ಇದ್ದಾಳೆ. ವೆನ್ ದ ಟೈಮ್ ಈಸ್ ರೈಪ್ ಐ ವಿಲ್ ಕಮ್ ಟು ಯು. ಯಾವಾಗ ಸಮಯ ಬರ್ತದೋ ಆವಾಗ ನಾನು ಬರ್ತೀನಿ. ಇವಾಗ ಏನು ಮಾಡಬೇಕು, ನೀನು ಇಲ್ಲಿಂದ ಹೋಗು ಅಂತ ಯಾರು ಹೇಳ್ತಿದ್ದಾರೆ, ಆ ತಪಸ್ವಿ ಯಾದಂತಹ ಉಪಗುಪ್ತ ಆ ಒಂದು ಮಥುರ ಬ್ಯೂಟಿಫುಲ್ ಡಾನ್ಸರ್ ವಾಸವದತ್ತಳಿಗೆ ಹೇಳ್ತಿದ್ದಾನೆ. ಸಡನ್ಲಿ ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಎ ಫ್ಲಾಶ್ ಆಫ್ ಲೈಟಿಂಗ್. ಸಡನ್ ಆಗಿ ಆಕಾಶದಲ್ಲಿ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಎ ಫ್ಲಾಶ್ ಆಫ್ ಲೈಟಿಂಗ್. ಕತ್ತಲೆ ಹೊಂದಿರಬೇಕಂತಹ ಆಕಾಶದಲ್ಲಿ ಒಂದು ಸಿಡಿಲನ್ನು ಕಾಣಿಸ್ತದೆ. ಸಿಡಿಲನ್ನು ಯಾವ ರೀತಿಗೆ ಹೋಲಿಕೆ ಮಾಡಿದ್ದಾನೆಂದರೆ, ನಾವು ಮಾತನಾಡುವಾಗ ನಮ್ಮ ಹಲ್ಲುಗಳು ಕಾಣಿಸ್ತಾವಲ್ಲ, ಆ ಒಂದು ಹಲ್ಲುಗಳಿಗೆ ಹೋಲಿಕೆ ಮಾಡಿದ್ದಾರೆ ನೋಡಿ. ಸಡನ್ಲಿ ಎ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಎ ಫ್ಲಾಶ್ ಆಫ್ ಲೈಟಿಂಗ್. ಆಗಷ್ಟು ಕತ್ತಲಾಗಿತ್ತು, ಸಡನ್ ಆಗಿ ಒಂದ್ಸಲ ಆಕಾಶದಲ್ಲಿ ಮಿಂಚಿತು, ಆಕಾಶ ತನ್ನ ಹಲ್ಲನ್ನು ತೋರಿಸಿ ಹೋಗಿದ ಹಾಗೆ ಮಾಡ್ತು ಅಂತೆ ಆ ಒಂದು ಆಗಸ್ಟ್ ರಾತ್ರಿಯಲ್ಲಿ. ದ ಸ್ಟೋರ್ಮ್ ಗ್ರೌಲ್ಡ್ ಫ್ರಮ್ ದ ಕಾರ್ನರ್ ಆಫ್ ದ ಸ್ಕೈ. ಆಗ ಆಕಾಶದ ಒಂದು ಮೂಲೆಯಲ್ಲಿ ಆ ಚಂಡಮಾರುತ ದೊಡ್ಡದಾದ ಒಂದು ಸೌಂಡನ್ನು ಮಾಡ್ತಂತೆ. And the woman trembled in fear of some unknown danger. ಆಗ ಆ ಮಹಿಳೆ ಅಂದರೆ ವಾಸವದತ್ತ ಆ ಒಂದು ಶಬ್ದವನ್ನು ಕೇಳಿ, ಆ ಒಂದು ಚಂಡಮಾರುತದ ಗರ್ಜನೆಯನ್ನು ಕೇಳಿ ಅವಳಿಗೆ ನಡುಕ ಶುರುವಾಗ್ತು ಅಂತೆ. ದ ವುಮನ್ ಟ್ರೆಂಬಲ್ಡ್ ಅಂದರೆ ನಡುಗ್ತಾ ಇದ್ದಳು, ಇನ್ ಫಿಯರ್ ಆಫ್ ಸಮ್ ಅನೌನ್ ಡೇಂಜರ್. ಆ ಹೆಣ್ಣು ಮಗಳು ವಾಸವದತ್ತೆ ಆ ಒಂದು ಚಂಡಮಾರುತದ ದೊಡ್ಡ ಒಂದು ಸೌಂಡನ್ನು ಕೇಳಿ ನಡುಗದಕ್ಕೆ ಪ್ರಾರಂಭ ಮಾಡಿದಳು ಭಯದಿಂದ. ಯಾಕಂದರೆ ಅಲ್ಲಿ ಒಂಥರ ವಿಚಿತ್ರವಾದ ಒಂದು ಡೇಂಜರ್ ಅಂದರೆ ಒಂದು ಅನಾಹುತ ಆಗ್ತದೆ ಎನ್ನುವ ಹಾಗೆ ಇಲ್ಲಿ ಆಗ್ತೈತಂತೆ ಆ ಒಂದು ಸಂದರ್ಭದಲ್ಲಿ. ಎ ಇಯರ್ ಹ್ಯಾಸ್ ನಾಟ್ ಅಟ್ ಪಾಸ್ಡ್. ಇನ್ನೂ ಒಂದು ವರ್ಷ ಕಳೆದಿರಲಿಲ್ಲ. ಇಟ್ ವಾಸ್ ಈವ್ನಿಂಗ್ ಆಫ್ ಎ ಡೇ ಇನ್ ಏಪ್ರಿಲ್. ಅದು ಒಂದು ಏಪ್ರಿಲ್ನ ಸಾಯಂಕಾಲ ಆಗಿತ್ತು. ಇನ್ ಸ್ಪ್ರಿಂಗ್ ಸೀಸನ್, ಮತ್ತೆ ಆ ಒಂದು ವಸಂತ ಕಾಲ ಅದಾಗಿತ್ತಂತೆ. ದ ಬ್ರಾಂಚಸ್ ಆಫ್ ದ ವೇ ಸೈಡ್ ಟ್ರೀಸ್ ವರ್ ಫುಲ್ ಆಫ್ ಬ್ಲೂಸಮ್. ಗೇ ನೋಟ್ಸ್ ಆಫ್ ದ ಫ್ಲೂಟ್ ಕೇಮ್ ಫ್ಲೋಟಿಂಗ್ ಇನ್ ದ ವಾರ್ಮ್ ಸ್ಪ್ರಿಂಗ್ ಏರ್ ಫ್ರಮ್ ಅಫಾರ್. ಅಂದರೆ
ದ ಬ್ರಾಂಚಸ್ ಆಫ್ ದ ವೇಸೈಡ್ ಟ್ರೀಸ್, ದಾರಿಗೆ ಹೋಗಬೇಕಂತಹ ಆ ಗಿಡದ ರೆಂಬೆ ಕೊಂಬೆಗಳಲ್ಲಿ ಅನೇಕ ಹೂಗಳನ್ನು ಅರಳಿ ನಿಂತಿದ್ವು. ಏನಂತ ಆ ಒಂದು ಏಪ್ರಿಲ್ ತಿಂಗಳಿನಲ್ಲಿ, ಆ ಒಂದು ವಸಂತ ಕಾಲದಲ್ಲಿ ರಸ್ತೆಯ ಬದಿಯಲ್ಲಿ ಇರಬೇಕಂತಹ ಗಿಡಗಳು ತನ್ನ ಒಂದು ರೆಂಬೆ ಕೊಂಬೆಗಳಿಗೆ ಹೂವಿನಿಂದ ಆವರಿಸಿಕೊಂಡು ನಿಂತಿವೆ. ಅಂದರೆ ಆ ಗಿಡ ಮರಗಳಿಗೆ ಬಹಳಷ್ಟು ಹೂಗಳನ್ನೆಲ್ಲ ಹತ್ತಿದುವಂತೆ. ನಮ್ಗೆ ಗೊತ್ತಲ್ಲ, ವಸಂತ ಕಾಲದಲ್ಲೆಲ್ಲ ಹೂಗಳು ಬಿಡ್ತವೆ. ಗಿಡ ಮರಗಳೆಲ್ಲ, ಮಾವಿನ ಮರ ಆಗಲಿ ಅಥವಾ ಬೇರೆ ಇತರ ಹುಣಸೆ ಮರ ಆಗಲಿ, ಬೇವಿನ ಮರ ಆಗಲಿ, ಇವೆಲ್ಲ ಬಿಡ್ತಾವಲ್ಲ. ಗೇ ನೋಟ್ಸ್ ಆಫ್ ದ ಫ್ಲೂಟ್ ಕೇಮ್ ಫ್ಲೋಟಿಂಗ್ ಇನ್ ವಾರ್. ಆ ಒಂದು ಸಂದರ್ಭದಲ್ಲಿ ಸುಮಧುರವಾದ ಒಂದು ಸೌಂಡನ್ನು ಕೇಳ್ತಾ ಇರ್ತದೆ. ಎಲ್ಲಿಂದ? ಬಹಳ ದೂರದಿಂದ ಒಂದು ಸಂಗೀತದ ನಾದ ಕೇಳಿಸ್ತಾ ಇರ್ತದೆ. ವಾರ್ಮ್ ಸ್ಪ್ರಿಂಗ್ ಏರ್ ಫ್ರಮ್ ಅಫಾರ್. ಆ ಒಂದು ಗಾಳಿಯಲ್ಲಿ ಸುಂದರವಾದ ಆ ಸಂಗೀತದ ಒಂದು ಮ್ಯೂಸಿಕ್ ಅಥವಾ ಒಂದು ಲಯವನ್ನು ಕೇಳಿಸ್ತಾ ಇರ್ತದಂತೆ. ಉಪಗುಪ್ತ ಪಾಸ್ಡ್ ಥ್ರೂ ದ ಸಿಟಿ ಗೇಟ್. ಉಪಗುಪ್ತ ಆ ಒಂದು ಸಿಟಿ ಮಥುರಾ ಗೇಟ್ ಅನ್ನ ಪಾಸ್ ಮಾಡಿ ಹೀಗೆ ಮುಂದೆ ಹೋಗ್ತಾ ಇರ್ತಾರಂತೆ. ಆ್ಯಂಡ್ ಸ್ಟುಡ್ ಅಟ್ ದ ಬೇಸ್ ಆಫ್ ದ ರ್ಯಾಂಪಾರ್ಟ್. ಹೋಗುವಾಗ ಅಲ್ಲಿ ದೊಡ್ಡ ಗೋಡೆ ಇತ್ತಲ್ಲ, ಆ ಗೋಡೆಯ ಹತ್ತಿರ ನಿಲ್ತಾರೆ. ಆ್ಯಂಡ್ ಸ್ಟುಡ್ ಅಟ್ ದ ಬೇಸ್ ಆಫ್ ದ ರ್ಯಾಂಪಾರ್ಟ್ ಅಂದರೆ ಆ ಮಥುರಾ ಗೋಡೆಯ ಪಕ್ಕದಲ್ಲಿ ಸ್ವಲ್ಪ ಆ ಬೇಸನ್ನು ನಿಲ್ಕೊಳ್ತಾರೆ. ವಾಸ್ ದಟ್ ಎ ವುಮನ್ ಲೇಯಿಂಗ್ ಅಟ್ ಹಿಸ್ ಫೀಟ್ ಇನ್ ದ ಶಾಡೋ ಆಫ್ ದ ಮ್ಯಾಂಗೋ ಗ್ರೋವ್ಸ್. ವಾಸ್ ದಟ್ ಎ ವುಮನ್ ಲೇಯಿಂಗ್ ಅಟ್ ಹಿಸ್ ಫೀಟ್ ಇನ್ ದ ಶಾಡೋ ಆಫ್ ಅ ಮ್ಯಾಂಗೋ ಗ್ರೋವ್. ಇಲ್ಲಿ ಕಾಲಲ್ಲಿ ಯಾರೋ ಹೆಣ್ಣು ಮಗಳು ಮಲ್ಕೊಂಡಿದ್ದಾಳಲ್ಲ ನನ್ನ ಪಾದದ ಹತ್ತಿರ. ಅಲ್ಲೊಂದು ಏನಿತ್ತು? ಮಾವಿನ ಮರ ಇತ್ತು. ಮಾವಿನ ಮರದ ನೆರಳಿಗೆ ಆ ಮಥುರಾ ಸಿಟಿ ಹೊರಗಡೆ ಆ ಒಂದು ರಸ್ತೆಯಲ್ಲಿ ಮಾವಿನ ಮರವಿತ್ತು. ಆ ಉಪಗುಪ್ತ 1 ವರ್ಷ ಮುಗಿದಿಲ್ಲ, ಏಪ್ರಿಲ್ ತಿಂಗಳಾಗಿತ್ತು.